कोसारी तालुका जत जिल्हा सांगली येथील शेतकऱ्यांनी 3.5 एकरामध्ये काढले कलिंगडाचे 17 लाखाचे उत्पन्न। कोसारी तालुका जत जिल्हा सांगली येथे श्री टेंगले या शेतकऱ्याने 3.5 एकरामध्ये जॉकपॉट कंपनीचे कलिंगडाचे बियाणे लावून 3.5 एकरामध्ये 17 लाखाचे उत्पादन काढले असून TV1 मराठीने घेतलेला थेट बांधावरून ग्राउंड रिपोर्ट आपण पाहूया। नमस्कार, ನಾ ಮನೋಹರ್ ಪವಾರ್ TV1 ಮರಾಠಿ ಒಳಗೆ ನಾವು ಇಲ್ಲಿ ಸ್ವಾಗತ ಮಾಡ್ತಿದ್ದೇವೆ। ನಾವು ಬಂದಿದ್ದೇವೆ ಇಲ್ಲಿ ಕೋಸಾರಿ ತಾಲೂಕಾದ ಜಿಲ್ಲಾ सांगली ಟೆಂಗ್ಲೆ ये जे शेतकरी अदार ಅವರು शेती ಒಳಗೆ ಬಂದಿದ್ದೇವೆ। ಜಾಕ್ಪಾಟ್ ಕಂಪನಿದ ಬಿಯಾನೆ ಇಲ್ಲಿ ಹಚ್ಚಿ ಅವರು ಕಲಿಂಗಡಲ್ एकदम ಸುಂದರವಾಗಿ ಇಲ್ಲಿ ತೆಗೆದಿದ್ದಾರೆ। ಇಲ್ಲಿ ಕಂಪನಿ ಸೇಲ್ಸ್ ಮ್ಯಾನೇಜರ್ ಸ್ವಾಮಿ ಸಾಹೇಬ್ರು ಇಲ್ಲಿ ಬಂದಿದ್ದಾರೆ। ಇವರ ಜೊತೆಯಲ್ಲಿ ಉಮ್ರಾಣಿದ जे ವ್ಯಾಪಾರಿ ಅದಾರ ಅವರು जे ಮಾನಿ ಸಾಹೇಬ್ರು ಇಲ್ಲಿ ಅದಾರ। ಅದರಂತೆ ನರ್ಸರಿ ಅವರು ರಾಜು ಮಹಮಣೆ ಇವರು ಇಲ್ಲಿ ಅದಾರ। ಇವರು ಜಾಕ್ಪಾಟ್ ಕಂಪನಿ ವತಿಯಿಂದ ಜವಳ 17 ಲಕ್ಷದ ಉತ್ಪನ್ನ ಇಲ್ಲಿಂದ ತೆಗೆದಾರ। ಇದು ಎಲ್ಲ ಕಲಿಂಗಡ ಮಾರ್ಲಾಕ ಒಯ್ಲಾಕತ್ಯಾರ। ಕೇರಳಗಾಗಲಿ, ದಿಲ್ಲಿ ಆಗಲಿ, ಉತ್ತರ ಪ್ರದೇಶ ಆಗಲಿ ಇಲ್ಲಿ ಯಾವುದು ವೈರಲ್ ಆಗಲಿ ಕಂಪನಿದ ಇಲ್ಲಿ ಏರಿಯಾ ಮ್ಯಾನೇಜರ್ ಮತ್ತು ವ್ಯಾಪಾರಿ ಇಲ್ಲಿ ಮಾನೆ ಸಾಹೇಬ್ರು ಅದಾರ। ಮಾನೆ ಸಾಹೇಬ್ರು ನಾವು ಕೇಳೋಣ ಏನೇನು ಇಲ್ಲಿ ಪರಿಸ್ಥಿತಿ। ನಮಸ್ಕಾರ। ನಮಸ್ಕಾರ, ನಮ್ಮ ಹೆಸರು ವಿಜಯ್ ಮನೆ ರೀ, ನಮ್ಮ ಊರು ಉಮ್ರಾಣಿ ರೀ, ತಾಲೂಕಾ ಜತ್ ಜಿಲ್ಲಾ सांगली ರೀ। ಇದು ಜಕ್ಪಟ್ ಹೊರಟಿ ಅನ್ಕ ಟಾಪ್ ಐತ್ರಿ ಮಾಲ್ ರೀ। ನಾವಿಲ್ಲಿ ಮಹಾರಾಷ್ಟ್ರ ಏರಿಯಾದಾಗ ಬಂದಿವ್ರಿ ತೆಗಿಯಾಕ್ರಿ। ಜತ್ ತಾಲೂಕು ಒಳಗೆ ಕೋಸಾರಿ ಗಾಂವ್ ಅಂತೇಳಿ ಊರು ಐತ್ರಿ। ಮಾಲ್ ಮಾತ್ರ ಟಾಪ್ ಐತ್ರಿ। ಜಕ್ಪಟ್ ಹೊರಟಿ ಒಳ್ಳೆ ಮಾಲ್ ಐತ್ರಿ। ಇದು ಸಾಧಾರಣ ಒಂದು 70 ಟನ್ ಮಾಲ್ ಐತ್ರಿ। 70 ಟನ್ ಮಾಲ್ ಐತ್ರಿ ಮತ್ತು ಒಳ್ಳೆ ಮಾಲ್ ಅನ್ಸೈತ್ರಿ ನಮಗಂದ್ರೆ। ಯಾವುದು ಎಕ್ಸ್ಪೋರ್ಟ್ ಹೋದ್ರು ಏನು ತೊಂದರೆ ಇಲ್ರಿ, ದಿಲ್ಲಿ ಆಗಲ್ರಿ, ಎಲ್ಲ ರಾಜ್ಯಕ್ಕೆ ಹೋದ್ರೂ ಸಕಟ್ ಯಾವುದೂ ತೊಂದರೆ ಇಲ್ರಿ ಮಾಲಿಗೆ। एकदम ಟಾಪ್ ಮಾಲ್ ಐತ್ರಿ। ರೇಟ್ ಅನ್ಕ ರೈತರಿಗೆ ಅದು ರೀ 25 ರೂಪಾಯಿ ರೇಟ್ ಹಚ್ಕೊಟ್ಟಿವ್ರಿ। ಇಲ್ಲಾಂದ್ರೆ ಒಂದು 17 ಲಕ್ಷ ರೂಪಾಯಿ ತನಕ ಅಮೌಂಟ್ ಆಗ್ತೈತೆ ರೀ ರೈತರುಗಳ್ರಿ। ಟಾಪ್ ಮಾಲ್ ಮಾತ್ರ ಬಂದ್ರೆ ಮಾಲ್ ಪೂರ್ತಿಕೇನು ಒಳ್ಳೇದೈತ್ರಿ। ಎಲ್ಲಿ ಭೀ ಕಳ್ಸ್ಬೋದ್ರಿ, ಎಲ್ಲಿ ಭೀ ರೈತರಿಗೆ ಹಾಕಕ್ಕೆ ಏನು ತೊಂದರೆ ಇಲ್ರಿ। ಎಲ್ಲ ಕ್ವಾಲಿಟಿಗಿಂತ ಮಾಲ್ ಸೈಜ್ ಒಳ್ಳೆ ಕ್ವಾಲಿಟಿ ಬರುತ್ತೆ। ಎಷ್ಟು ದಿವಸ ಉಳಿತದ್ರಿ ಅದು ಮಾಲ್? ಇದು ಮನೆಗೆ ಮಾಲ್ ರೀ 8 ದಿವಸ 15 ದಿವಸ ತನಕ ಏನೂ ತೊಂದರೆ ಆಗಲ್ರಿ ಮಾಲ್। ಅಷ್ಟು ಮಜಬೂತ್ ಗಟ್ಟಿ ಮಾಲ್ ಐತ್ರಿ। ನಮಗನ್ಕ ಖಾತ್ರಿ ಆಗೈತ್ರಿ ಮಾಲ್ದವ್ರ ಒಳ್ಳೆ ಮಾಲ್ ಐತ್ರಿ। ಮಾಲ್ಗೇನು ತೊಂದರೆ ಇಲ್ರಿ। ಸಾಹೇಬ್ರು ಸ್ವಾಮಿ ಸಾಹೇಬ್ರು ಅದಾರೆ, ಅವ್ರ ವತಿಯಿಂದ ರೈತರು ಹಚ್ಚಾರ್ರಿ। ಸ್ವಾಮಿ ಸಾಹೇಬ್ರು ಒಂದು ಸ್ವಲ್ಪ ಮುಲಾಖತ್ತು ಬರೀ ಮಾತಾಡ್ತಾರೆ। ಓಕೆ, ಧನ್ಯವಾದ। ನಮ್ಮ ಜೊತೆಯಲ್ಲಿ ಕಂಪನಿ ಸೇಲ್ಸ್ ಏರಿಯಾ ಮ್ಯಾನೇಜರ್ ಸ್ವಾಮಿ ಸಾಹೇಬ್ರು ಅದಾರ, ಅವ್ರ ಜೊತೆ ನಾವು ಮಾತಾಡೋಣ। ಸ್ವಾಮಿ ಸಾಹೇಬ್ ನಮಸ್ಕಾರ। ನಮಸ್ಕಾರ। ಇವತ್ತು ನಾವು ಬಂದಿದ್ದು ಇಲ್ಲಿ सांगली ಡಿಸ್ಟಿಕ್ ಜತ್ ತಾಲೂಕದಿಂದ ಕೋಸಾರಿ ಅಂತ ಊರಿದೆ। ಇವರ ಫಾರ್ಮರ್ ಸಮಾಧಾನ್ ಟೆಂಗ್ಲೆ ಅವರ 22 ಜುಲೈಕ ಇವ್ರ 19,000 ಪ್ಲಾಂಟೇಶನ್ ಹಚ್ಚಿದ್ರ। ಇವತ್ತು 22 ಸೆಪ್ಟೆಂಬರ್ ಇದೆ। ಕೆಲವೊಂದು 55 ದಿಂದ 60 ದಿವಸನಾಗ ಕಟಿಂಗ್ ಇವ್ರದ ಈಗ ಸ್ಟಾರ್ಟ್ ಆಗಿದೆ। ಕಮಿತ್ ಕಮ್ಮಿ 70 ಟನ್ ಇವ್ರದ ಅಪೇಕ್ಷಿತ ಉತ್ಪಾದನೆ ಆಗೈತಿ। ಭಾಳ ಇದ 22 ಜುಲೈ ಅಂದ್ರೆ ಆ ಟೈಮ್ ಮಳಿ ಸೀಸನ್ ಒಳಗೆ ಇವ್ರು ಹಚ್ಚಿ ಮಳಿ ಟೈಮ್ ಒಳಗೆ ಸೆಟ್ಟಿಂಗ್ ಆಗಿ ಈಗ ಪ್ರತಿಯೊಂದ ಕಾಯಿ 4.5 6.5 kg ಮಟ್ಟ ಸೈಜ್ ಹೋಗಿದೆ। ಆಮೇಲೆ ಇವ್ರು ಮಾಡಿದ್ದು ಕಷ್ಟ ಈಗ ಅವ್ರಿಗೆ ಸಾಧ್ಯ ಆಗಿದೆ। 70 ಟನ್ ಮಾಲ್ ಹೊಂಟಿದೆ। ಮತ್ತು ಇವ್ರು ವ್ಯಾಪಾರಿ ಇದಾರ ಮಾನೆ ಸಾಹೇಬ್ರ, ಇವರ ಕಮಿತ್ ಕಮ್ಮಿ 12 ವರ್ಷಕ್ಕಿಂತ ಹೆಚ್ಚಾತು ಇವ್ರ ವ್ಯಾಪಾರ ಮಾಡ್ತಾರೆ। ಕರ್ನಾಟಕ ಆಗಲಿ, ತಮಿಳುನಾಡು ಆಗಲಿ, ಪಶ್ಚಿಮ ಬಂಗಾಳ ಆಗಲಿ, ಕೇರಳ ಆಗಲಿ ಇಲ್ಲಿ ಮಟ್ಟ ಇವರ ಮಾಲ್ ಎಲ್ಲ ಇದು ತಗೊಂಡು ಕಳಿಸ್ತಾರೆ। ಕಲಿಂಗಡಿ ಕಾಯಿಗೆ ಏನೈತಿ, ಇದಕ್ಕೆ ಕೀಪಿಂಗ್ ಮತ್ತು ಶಿಪ್ಪಿಂಗ್ ಕೆಪಾಸಿಟಿ ಚಲೋ ಇರ್ಬೇಕು। ಅಂದ್ರೆ ಇಲ್ಲಿಂದ ಇದು ಹರ್ಕೊಂಡ ಈ ಗಾಡಿ ತುಂಬಿ ಇಲ್ಲಿಂದ ಕಮಿತ್ ಕಮ್ಮಿ 5ನೇ ದಿವಸ ಮಾರ್ಕೆಟ್ ಮಟ್ಟ ಹೋಗ್ತೈತಿ। ಅಲ್ಲಿ ಮಟ್ಟ ಹೋಗೋ ಮಟ್ಟ ಕಾಯಿ ಚೆನ್ನಾಗಿರ್ಬೇಕು, ಅದ ಕಟ್ ಆಗಬಾರ್ದು, ಒಡಿಬಾರ್ದು। ಅದಕ್ಕೆ ಇದಕ್ಕೆ ಕೀಪಿಂಗ್ ಮತ್ತು ಶಿಪ್ಪಿಂಗ್ ಕೆಪಾಸಿಟಿ ಸ್ಟ್ರಾಂಗ್ ಇದೆ। ಆಮೇಲೆ ವೇಟು ಕಾಯಿ ಚೆನ್ನಾಗಿದೆ। ಉತ್ಪಾದನೆ ಫಾರ್ಮರ್ಗೆ ಎಲ್ಲ ಚೆನ್ನಾಗಾಗಿದೆ। ಈಗ 19,000 ತರು ಒಳಗೆ 70 ಟನ್ ಉತ್ಪಾದನೆ ಬಂದಿದೆ। ಇವ್ರಿಗೆ 25 ರೇಟ್ ಆಗಿದೆ। ಕಮಿತ್ ಕಮ್ಮಿ 55 ದಿಂದ 60 ದಿವಸನಾಗ 16-17 ಲಕ್ಷ ಮಟ್ಟ ಎಲ್ಲ ಕಾಯ ಉತ್ಪಾದನೆ ಇವ್ರಿಗೆ ಸಿಕ್ಕಿದೆ। 3 ಲಕ್ಷ ಇವ್ರು ಖರ್ಚು ಮಾಡಿದ್ದಾರೆ। ಆದರೂ 2 ತಿಂಗಳಿನಾಗ ರೊಕ್ಕ ಇವ್ರಿಗೆ ಚೆನ್ನಾಗಿದೆ। ಸಾಹೇಬ್ರು ಒಂದು ಕಾಯಿ ಎಷ್ಟು ಕಿಲೋ ಅದ್ರಿ ಸದ್ಯ? ಅವರೇಜ್ 6, 6.5, 7 kg ಮಟ್ಟ ಮಾಲ್ ಐತ್ರಿ। 2 kg ಇಂದ 6, 6.5, 7 ಮಟ್ಟ ಸೈಜ್ ಇದೆ। ಸೈಜ್ ಟಾಪ್ ಸೈಜ್, ಅದು ರುಚಿ ಅದೇನು ಹಿಂಗ ಎಕ್ದಮ್ ಶೂಟ್ ಮಾಲ್ ಐತ್ರಿ। ಕಲರ್ ಒಳ್ಳೆ ಕಲರ್ ಎಲ್ಲ ರೆಡ್ ಇದೆ, ರೆಡ್ ಕಲರ್ ಆದ್ರಿ। ಮತ್ತು ಇದು ಎಕ್ದಮ್ ಸ್ವೀಟ್ನೆಸ್ ಚಲೋ, ಶುಗರ್ನು ಚಲೋ, ಒಳ್ಳೆ ಕಾಯಿ, ಒಳ್ಳೆ ಸೂಪರ್ ಮಾಲ್ ಇದೆ। ಮಾಲಿಗೇನು ತೊಂದರೆನೇ ಇಲ್ಲ। ಈಗ ಇದು ಬರೋ ಇದಕ್ಕೆ ಫಾಯ್ದಾ ಆಗ್ತದ, ಒಳ್ಳೇದು। ಓಕೆ, ಧನ್ಯವಾದ। Press the bell icon on the video and never miss another update.